ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ವಿಶ್ವದ ಹ್ಯಾಪಿ ನ್ಯೂ ಇಯರ್, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈ 365 ದಿನ ನಿಮ್ಮ ಲೈಫ್ ಒಳಗೆ ಹೊಸ ಸ್ಪೆಷಲ್ ಆಗಿರ್ಲತ್ತೆ ಎಲ್ಲ ಕೇಳ್ಕೊತೀನಿ. ಮತ್ತು ಹಂಗೆ ಇವತ್ತು ಭಾಳ ದಿನ ಆಯ್ತು ನಾವು ಬ್ಲಾಗ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡೋಣ ಅತ್ತೆ ಮಾಡಾಕತ್ತನ. ಈಗ ಐ ಥಿಂಕ್ ಒಂದು ವೀಕ್ ಆತ ಅನಿಸ್ತತಿ ನಾವು ಬ್ಲಾಗ್ ಅತ್ತಿ ಮಾಡೇ ಇಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ನಿ, ಅದಕ್ಕೆ ನಾವು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ಫುಲ್ ಡೇ ನಾ ಏನೇನು ಮಾಡ್ತೀನಿ, ಯಾವ್ದು ಹೊರಗಡೆ ಹೋಗೋದಿತ್ತಂದ್ರೆ ಹೊರಗೆ ಹೋಗೋದು. ಸೊ ಅದನ್ನೆಲ್ಲ ಇವತ್ತು ನಾನು ತೋರಿಸ್ತೀನಿ. ಮತ್ತು ಹ್ಯಾಪಿ ನ್ಯೂ ಇಯರ್ಗೆ ನೀವೇನೇನು ಮಾಡಿದ್ರಿ, ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ. ಸೊ ನಾವಂತೂ ಹೊಸ ವರ್ಷ ಅಷ್ಟು ಇದನ್ನ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡಲ್ಲ, ಬಟ್ ಫೈರ್ ವರ್ಕ್ ಇರ್ತೈತೆ ಇಲ್ಲೇ. ಬಟ್ ಈ ಸಲ ಫೈರ್ ವರ್ಕ್ ಇರಲಿಲ್ಲ, ಯಾಕಂದ್ರೆ ಜೇನು ಏರ್ ಕ್ರ್ಯಾಶ್ ಆಗಿತ್ತು ಮೊನ್ನೆ ಲಾಸ್ಟ್ ಮಂತ್ ಒಳಗೆ. ಸೊ ಅದಕ್ಕೆ ಎಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಲಿ, ಸ್ವಲ್ಪ ಬಾರ್ ಆಗಲಿ ಅಷ್ಟು ಏನೂ ಸೆಲೆಬ್ರೇಷನ್ ಮಾಡಿರಲಿಲ್ಲ ಇಲ್ಲಿ ಸೌತ್ ಕೊರಿಯಾದಾಗ. ಸೊ ಅದಕ್ಕೆ ನಾವು ಏನು ಅಷ್ಟು ಇದು ಮಾಡೋಕೆ ಹೋಗಿರಲಿಲ್ಲ. ಸೊ ಅದಕ್ಕೆ ಅದ್ರ ವ್ಲಾಗು ಮಾಡಿಲ್ಲ, ಯಾಕಂದ್ರೆ ಸೆಲೆಬ್ರೇಷನ್ ಇಲ್ಲಾಂದ್ರೆ ಏನು ವೀಡಿಯೋ ಮಾಡೋದತ್ತೆ. ನಾನು ಅದಕ್ಕೆ ವೀಡಿಯೋ ಹತ್ತಿ ಮಾಡೋಕೆ ಹೋಗಲಿಲ್ಲ ಅದನ್ನ. ಓಕೆ, ನಾವು ಹೋಗಿದ್ವಿ, ನಾನು ಇತಿವಾನ್ಗೆ ಹೋಗೀನಿ ಅಂದ್ರೆ. ಸೊ ನೋಡೋಣ ಏನಾದರೂ ಪಾರ್ಟಿ ಇರ್ತೈತೆ ಅಂತೇಳಿ. ಸೊ ಬಟ್ ಇತಿವಾನ್ದಾಗ ಏನು ಅಂದರೆ ಏನೂ ಇರಲಿಲ್ಲ, ಎಲ್ಲ ಕ್ಲೋಸ್ ಇತ್ತು. ಸೊ ಅದಕ್ಕೆ ನಾ ಏನು ವಿಡಿಯೋ ಅತಿ ಮಾಡೋಕೆ ಹೋಗಲಿಲ್ಲ. ಇತಿವಾನ್ದಾಗ ನಾವು ಭಾಳ ದಿನ ಆದಮೇಲೆ ಇತಿವಾನ್ಗೆ ಹೋಗೀನಿ. ಸೊ ಐ ಥಿಂಕ್ ಒಂದು 3 ವರ್ಷ ಆದ ಅನಿಸುತ್ತೆ ನಾ ಇತಿವಾನ್ಗೆ ಹೋಗಿ. ಲಾಸ್ಟ್ ಕೊರೋನಾ ಬರೋಕ್ಕಿಂತ ಮುಂಚೆ ಹೋಗಿದ್ನಿ ಅನಿಸ್ತತಿ ನಾ ಇತಿವಾನ್ಗೆ. ಅದಾದ್ಮೇಲೆ ಮತ್ತೆ ಹೋಗೇ ಇರಲಿಲ್ಲ. ಸೊ ಇತಿವಾನ್ದಾಗ ಒಂದು ಇನ್ಸಿಡೆಂಟ್ ನಡೆದಿತ್ತಲ್ಲ. ಸೊ ಅದರಿಂದ ನಾನು ಅಲ್ಲಿ ಹೋಗೋಕೆ ಅಂಜಿಕೆ ಬರ್ತಿತ್ತು. ಹಲೋವಿನ್ ದಿನ 2022 10ನೇ ತಾರೀಕು ಒಳಗೆ ಸೊ ಹಲೋವಿನ್ ಡೇ ಇತ್ತು. ಸೊ ಹಲೋವಿನ್ ಅಲ್ಲೇ ಜಾಸ್ತಿಯಾಗಿ ನಡೆಯೋದ್ರಿಂದ ಸೊ ಕೊರೋನಾ ಆದಮೇಲೆ ಅದು ಸ್ಟಾರ್ಟ್ ಆಗಿತ್ತು ಅಲ್ಲಿ ಹಲೋವಿನ್. ಅಂದ್ರೆ ಅದು ಫಸ್ಟ್ 3 ವರ್ಷ ಆದಮೇಲೆ ಅದು ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿತ್ತು. ನಾನು ಭಾಳ ಮಂದಿ ಇದನ್ನಾಗಿ ಭಾಳ ಜನ ಸತ್ತಿದ್ರಲ್ಲಿ ಹಿಂಗೆ ಹೆಣ್ಣದ ರಾಶಿನ ಬಿದ್ದಿತ್ತು. ಸೊ ಆ ಏರಿಯಾಗೆ ಹೋಗಿ ನಾನು ನಿಜವಾಗ್ಲೂ ನಂಗೆ ಆ ಏರಿಯಾ ನೋಡಿ ಒಂಥರ ಇನ್ನೊಂದ್ಸಲ ಅಲ್ಲಿ ಹೋಗೋ ನನಗೆ ಭಾಳ ಅಂಜಿಕೆ ಬರಾಕತ್ತಿತ್ತು ಆ ಥರ. ಸೊ ಫುಲ್ ಏರಿಯಾ ಅಂದ್ರೆ ಸೊ ರೋಡ್ ಪೂರ್ತಿ ಹೆಣ ಬಿದ್ದಿದ್ದು. ಸೊ ಆ ಥರ ಆಗಿತ್ತು. ಐ ಥಿಂಕ್ ಸಮಥಿಂಗ್ 150 ಜನ ಏನೋ ಸತ್ತಿದ್ರು ಅವತ್ತು ಹಲೋವಿನ್ ದಿನ. ಸೊ ಅದಾದ್ಮೇಲೆ ಮತ್ತೆ ವಾಪಸ್ ಅಲ್ಲಿ ಇತಿವಾನ್ ಫಸ್ಟ್ ಹೋಗಿರಲಿಲ್ಲ, ಇದು ಫಸ್ಟ್ ನಾನು ಹೋಗಿನಿ. ನಿಜವಾಗ್ಲೂ ಅಲ್ಲಿ ಯಾರು ಸತ್ತಿದ್ರಲ್ಲ, ಸೊ ಅವ್ರದ್ದೆಲ್ಲ ಮೆಮೊರಿ ಅಂತೇಳಿ ಅವ್ರದ್ದೆಲ್ಲ ನೇಮ್ ಮತ್ತೆ ಹಾಕಿದ್ರು. ಬೇರೆ ದೇಶದವ್ರು ಐತಿ ಭಾಳ ಜನ ಸತ್ತಿದ್ರು. 130-50 ಮಂದಿ ಸತ್ತಿದ್ರು ಅವಾಗ ಬಂದದಿಂದಾಗ. ಅದು ಏನೂ ಆಗಿರಲಿಲ್ಲ, ಜಸ್ಟ್ ಅಲ್ಲಿ ಯಾವುದೂ ಗದ್ಲಿಲ್ಲ ಏನಿಲ್ಲ, ಜಸ್ಟ್ ಉಸಿರು ಕಟ್ಟೆ ಅಂದ್ರೆ ಅಷ್ಟು ಜನ ಕೂಡಿ ಫುಲ್ ಹಿಂಗೆ ಎಲ್ಲ ಹಿಂಗೆ ಮಂದಿ ಹೆಚ್ಚಿಗಾಡಕತ್ತಿದ್ರು. ಅಷ್ಟು ಜನ ಕೂಡಿದ್ರಲ್ಲಿ. ಸೊ ಅವಾಗ ಕೂಡಿದಾಗ ಉಸಿರು ಕಟ್ಟಾಗಿ 130-50 ಮಂದಿ ಸತ್ತಿದ್ರು ಅವತ್ತು. 150-60 ಸೊ ಈ ಥರ ಸತ್ತಿದ್ರು. ನಿಜವಾಗ್ಲೂ ಅವತ್ತಂತೂ ಭಯಾನಕ. ಸೊ ಇವತ್ತು ಮಾಡಿ ಹೋಗಿನಿ, ಫುಲ್ ಆ ರೋಡ್ ಎಲ್ಲ ಅಂತೂ ಅಷ್ಟು ಕೆಟ್ಟ ಅಂಜಿಕೆ ಬರಾಕತ್ತೈತೆ ಅಲ್ಲಿ ನೋಡಿದ್ಮೇಲೆ. ಮತ್ತು ಅಲ್ಲಿ ಬೋರ್ಡ್ ಹತ್ತಿ ಹಾಕಿದ್ರು ಯಾರ್ಯಾರು ಸತ್ತಾರು. ಸೊ ಹಿಂಗೆ ಬೇರೆ ದೇಶದವ್ರ ಸತ್ತಿದ್ರು ಅವ್ರದ್ದು ಒಂದು. ಸೊ ವಿದೇಶದವರು ಈ ಥರ ಬೋರ್ಡ್ ಹಾಕಿ ಸೊ ಅವ್ರ ನೇಮ್ ಹತ್ತಿ ಹಾಕಿದ್ರಲ್ಲಿ ನಾವು ಅಲ್ಲಿ ಹೋಗೋರಿದ್ವಿ ಇತಿವಾನ್ಕ ಅವತ್ತು ಹಲೋವಿನ್ ದಿನ. ಬಟ್ ಈಗ ಕೊರೋನಾ ಹೋಗಲಿಲ್ಲ ನಾವು. ಈಗ ಕೊರೋನಾ ಹೋಗೈತಿ, ಅದಕ್ಕೆ ಹೋಗೋದತ್ತೇಳಿ ನಾವು ಹೋಗಿರಲಿಲ್ಲ. ಸೊ ನಿಜವಾಗ್ಲೂ ಅವತ್ತು ಹೋಗಿದ್ರೆ ನಾವು ಇವತ್ತು ಇರ್ತಿದ್ನೇ ಇಲ್ಲ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಜನ ಅಷ್ಟು ಗದ್ದಲ್ನಾಗ ಯಾರು ಎಲ್ಲಿ ಹೋಗ್ತಾರತ್ತೆ ಏನೂ ಗೊತ್ತಾಗಂಗಿಲ್ಲ. ಅಷ್ಟು 160 ಮಂದಿ ಸತ್ತಾರಂದ್ರೆ ನೀವು ಇದ್ದು. ಸೊ ಏನೋ ಸೆಲೆಬ್ರೇಷನ್ ಮಾಡಿರಲಿಲ್ಲ ಈ ಸರ. ಸೊ ಇವತ್ತು ನನ್ನ ವ್ಲಾಗ್ ಏನಿರ್ತೈತೆ ಅಂದ್ರೆ ಸೊ ಡೈಲಿ ವ್ಲಾಗ್ ಇರ್ತೈತಿ. ಅಂದರೆ ಇವತ್ತಿನ ಡೇ ನಾ ಫುಲ್ ಡೇ ಏನು ಮಾಡ್ತೀನಿ ಏನಿಲ್ಲ ಅಂತೇಳಿ. ಮತ್ತು ಹಂಗೆ ಒಂದು ವೈರಲ್ ರೆಸಿಪಿ ಟ್ರೈ ಮಾಡ್ಬೇಕಂತ ಮಾಡೀನಿ. ಸೊ ಓಕೆ ಬರ್ರಿ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ. ಸೊ ಇವತ್ತು ನಾನು ಯಾವ್ದು ವೈರಲ್ ರೆಸಿಪಿ ಟ್ರೈ ಮಾಡ್ಬೇಕು ಅಂದ್ಕೊಂಡ್ರು ಅಂದ್ರೆ ಆ್ಯಪಲ್ ಮೂಸ್ ಕೇಕ್ ಚಾಕ್ಲೇಟ್ ಇರ್ತೈತಲ್ಲ, ಸೊ ಅದನ್ನು ಮಾಡ್ಬೇಕಂತೇಳಿ ಮಾಡೀನಿ. ಟ್ರೈ ಮಾಡಬೇಕು ಅಂತೇಳಿ ಇದು, ಯಾಕಂದ್ರೆ ಭಾಳ ವೈರಲ್ ಆಗಿತ್ತು ಅದಕ್ಕೆ ಟ್ರೈ ಮಾಡಾಕತ್ತನ. ಸೊ ಇದನ್ನು ಭಾಳ ದಿನ ಮಾಡ್ಬೇಕು ಅನ್ನಕತ್ತೀನಿ, ಬಟ್ ಆಗಿರಲಿಲ್ಲ. ಸೊ ಇವತ್ತು ಟ್ರೈ ಮಾಡ್ತೀನಿ. ಸೊ ನಿಮಗೂ ಶೇರ್ ಮಾಡ್ತೀನಿ, ಬೇಕಾದರೆ ನೀವು ಮಾಡ್ಕೊಂಡು ಟ್ರೈ ಮಾಡಿ. ಬಟ್ ನಾ ಮಾಡೋದು ನೋಡಿ ಟ್ರೈ ಮಾಡಬೇಡ್ರಿ. ಬೇರೆ ಯಾವುದಾದ್ರು ವೀಡಿಯೋ ಇತ್ತಂದರೆ ನೋಡಿ ಟ್ರೈ ಮಾಡಿರಿ. ಸೊ ಬಟ್ ಅದು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ನಾನು, ಚಲೋ ಆಗಿತ್ತು ಇಲ್ಲೋ ಅಂತೇಳಿ. ಸೊ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬೆಳಿಗ್ಗೆನೇ ಮಾಡ್ತೀನಿ, ಯಾಕಂದ್ರೆ ನಾ ಮತ್ತು ಸಂಜೆ ಅನ್ಕೊಟ್ಟಿಗೆ ಮತ್ತು ತೆಗೆದತ್ರ ರಿಸಲ್ಟ್ಸ್ ಅಕ್ಕ ನಿಮ್ಗೆ ಹೇಳ್ತೀನಿ. ಓವರ್ ನೈಟ್ ಇಡಬೇಕತ್ತ. ಬಟ್ ನಾ ಇವಾಗ ಮುಂಜಾನೆ ಟ್ರೈ ಮಾಡಿ ಮಧ್ಯಾಹ್ನ ಹೇಳ್ತೀನಿ. ಮಧ್ಯಾಹ್ನ ಅಂದ್ರೆ ಸಂಜೆಗೆ 4 ಸುಮಾರು ಹೇಳ್ತೇನೆ ನಿಮಗೆ ಅದು ಹೆಂಗೈತೆ ಅಂತೇಳಿ. ಸೊ ಬನ್ನಿ ಟ್ರೈ ಮಾಡೋಣ. ಸೊ ಟ್ರೈ ಮಾಡೋಣ ಬರ್ರಿ. ಸೊ ಮೊದಲೇದಾಗಿ ನೀರು ಗರಂ ಮಾಡೋಕ್ಕಿಟ್ರೆ ನಾನು ಸ್ವಲ್ಪ ನೀರು ಗರಂ ಆಗಲಿ. ಸೊ ಮತ್ತು
ಸೊ ನಾ ಒಂದೇ ಆ್ಯಪಲ್ದು ಮಾಡ್ತೀನಿ, ಯಾಕಂದ್ರೆ ಹೆಂಗೆ ಆಕೈತೆ ಗೊತ್ತಿಲ್ಲ, ಸೊ ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೆ ಒಂದೇ ಆ್ಯಪಲ್ದು ಮಾಡ್ತೀನಿ. ಹೆಂಗೆ ಆಕತೈತೆ ಮೊದಲು ನೋಡಕ್ಕೆ. ಸೊ ಇದ್ರ ಮ್ಯಾಲಿಂದೆಲ್ಲ ಕವರ್ ಫೀಲ್ ಎಲ್ಲ ರಿಮೂವ್ ಮಾಡಬೇಕು. ಸೊ ಇದು ರಿಮೂವ್ ಮಾಡಿದ ಮೊನ್ನೆ ಮುರಿದು ನಾನು. ಸೊ ಚಾಕ್ಲೇಟ್ ಟ್ರೈ ಮಾಡ್ತಾನೂ ಆಕತ್ತೇನೆ ಅಂತೇಳಿ. ಸೊ ಮತ್ತೆ ಅದನ್ನು ತೊಗೊಂಡು ಬಂದು ಮಾಡ್ಬೇಕಂದ್ರೆ ಮತ್ತೆ ಈ ಸರ ಸೀಸನ್ ಮುಗಿದು ಹೋಗ್ತೈತಿ, ಮತ್ತೆ ಮುಂದಿನ ವರ್ಷ ಮಾಡ್ದಾಕತಿ. ಸೊ ಅದಕ್ಕೆ ಚಾಕ್ಲೇಟ್ ಟ್ರೈ ಮಾಡ್ತೀನಿ, ಬರ್ತೈತೇನೆ ಅಂತೇಳಿ. ಸೊ ಇದು ಮ್ಯಾಲಿಂದೆಲ್ಲ ಕವರ್ ತೆಗಿಬೇಕು. ಸೊ ಅದು ಬರೋ ಚಮಚಲ್ಲೇ ಬರೋವತ್ತ. ಸೊ ಮೊನ್ನೆದ ಇತ್ತ ನಂದ ಮುರ್ದಿನ ಅದನ್ನ ಏನೋ ಮಾಡಕ್ಕೆ ಹೋಗಿ. ಸೊ ಇವಾಗ ಬರ್ತಿಲ್ಲ, ನೋಡ್ಬೇಕಿನ್ನ ಇದು ನೋಡ್ಬೇಕು ಹೆಂಗಾರೆ ಓಪನ್ ಮಾಡ್ತೀನಿ. ಹಳೀದೈತಿ. ಸೊ ಹತ್ರಲೇನೋ ಓಪನ್ ಮಾಡ್ತೀನಿ, ಚಾಕ್ಲೇನು ಓಪನ್ ಆಗಂಗಿಲ್ಲ, ಅದಕ್ಕೆ ಸೊ ಇದನ್ನ ರಿಮೂವ್ ಮಾಡ್ತೀನಿ ಮ್ಯಾಲಿಂದೆಲ್ಲ. ಅದ್ರ ಮೇಲೆ ಸೊಟ್ಟಿ ತೆಗೆದ್ನಿ. ಇವಾಗ ಕಟ್ ಮಾಡಿ ಬಾಯ್ಲ್ ಮಾಡಕ್ಕೆ ಇಡ್ಬೇಕಾ ಈಗ. ಸೊ ನೋಡ್ರಿ ಹೇಳ್ದೆ ನಾ ಚಲೋ ನಾ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಚಲೋ ಬಂದೈತೆ ಅಂದ್ರೆ ಚಲೋ ಬಂದೈತೆ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲತ್ತ ಹೇಳ್ತೀನಿ. ಸೊ ಚಲೋ ಬಂದ್ರೆ ನೀವು ಟ್ರೈ ಮಾಡಿರಿ ಒಂದ್ಸಲ ಮನ್ಯಾಗ. ಸಣ್ಣ ಹುಡುಗರ್ಗತಿ ಹೆಲ್ತಿ ಟೇಸ್ಟಿಯಾಗಿ ಚಲೋ ಇರ್ತೈತ್ಲೆ, ಸೊ ಅದಕ್ಕೆ ಹೇಳ್ತೀನಿ. ಸಕ್ಕರೆ ಕುದಿಯಾಕತ್ತಾವ, ಈಗ ನೀರನ್ನೇ ಹಾಕ್ತೀನಿ. ಬಾಯ್ಲ್ ಮಾಡಕ್ಕೆ ಇಟ್ಟಿನಿ ಇವಾಗ ಆ್ಯಪಲ್. ಇವಾಗ ಅದಕ್ಕೆ ಚಾಕ್ಲೇಟ್ ಸಕ್ಕರೆ ಬೇಕಲ್ಲ, ಚಾಕ್ಲೇಟ್ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊತೀನಿ. ನಂದಕ್ಕೆ ಮೆಲ್ಟೆಡ್ ಚಾಕ್ಲೇಟ್ ಇಲ್ಲ, ಸೊ ಅದಕ್ಕೆ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊತೀನಿ. ಸೊ ಆಲ್ಮೋಸ್ಟ್ ಇದು ಡಾರ್ಕ್ ಚಾಕ್ಲೇಟೇ ಯೂಸ್ ಮಾಡಿರಿ. ಸೊ ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ. ಸೊ ಭಾಳ ಶುಗರ್ ಚಾಕ್ಲೇಟ್ಸ್ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಅಂದ್ರೆ ಚಾಕ್ಲೇಟ್ ನಾ ಇಷ್ಟು ಚಾಕ್ಲೇಟ್ ಮೆಲ್ಟ್ ಮಾಡ್ತೀನಿ, ನೋಡ್ತೀನಿ ಎಷ್ಟು ಹಾಕತೈತಿ. ಫಸ್ಟ್ ಇಷ್ಟು ಮಾಡ್ತೀನಿ ಮೆಲ್ಟ್. ಸೊ ಬರೀ ಈಗ ಅಲ್ಲಿ ಬಾಯ್ಲ್ ಆಗ್ತಾವಲ್ಲ ನೀರು, ಸೊ ಅದ್ರೊಳಗೆ ಮೆಲ್ಟ್ ಮಾಡ್ತೀನಿ. ಅಂದ್ರೆ ಒಂದು ಇದ್ರೊಳಗಡೆ ಹಾಕಿ. ನೀವು ಬೇಕಾದ್ರೆ ಅವನ್ದಾಗ ಚಾಕ್ಲೇಟ್ ಮೆಲ್ಟ್ ಮಾಡ್ಬೋದು. ಸೊ ನಾ ಅವನ್ ಯೂಸ್ ಮಾಡಾಕತ್ತಿಲ್ಲ, ಭಾಳ ಅವನ್ ಯೂಸ್ ಮಾಡಬಾರ್ದು. ಸೊ ಅದಕ್ಕೆ ನಾ ಅವನಷ್ಟು ಭಾಳ ಯೂಸ್ ಮಾಡಂಗಿಲ್ಲ. ಏನೋ ಮಾಡೋದಿತ್ತಂದ್ರು ಸೊ ಡೈರೆಕ್ಟ್ ಗ್ಯಾಸ್ ಮೇಲೆ ಮಾಡ್ತೀನಿ, ಯಾಕಂದ್ರೆ ಅಷ್ಟು ಅವನ್ ಹೆಲ್ತಿ ಒಳ್ಳೇದಿರಂಗಿಲ್ಲ. ಸೊ ಅದಕ್ಕೆ ಎಲೆಕ್ಟ್ರಿಕಲ್ ಭಾಳ ಯೂಸ್ ಮಾಡಬಾರ್ದು ಅಂತೇಳಿ ಸೊ ನಾ ಅವನ ಜಾಸ್ತಿ ಯೂಸ್ ಮಾಡೋಕೆ ಹೋಗಲ್ಲ ಯಾವುದಕ್ಕೂ. ಸೊ ಆ್ಯಪಲ್ಲು ಬಾಯ್ಲ್ ಆಗಕತ್ತೈತಿ. ಸೊ ಹಂಗೆ ಚಾಕ್ಲೇಟ್ ಸಕ್ಕರೆ ಮೆಲ್ಟ್ ಆಗತೈತಿ ಅದ್ರೊಳಗೆ. ತಿನ್ನಿ ಅದ ಬಾಯಾಗ ಬರೋದ ನನಗೆ ಹಾಡು. ನಾನು ಅಂದರೆ ಚಾಕ್ಲೇಟ್ ಮಾಡೋದಕ್ಕಿಂತ ಹೆಚ್ಚು ಅದನ್ನು ತಿನ್ಬೇಕಂತ ಅನ್ಸಾತೈತಿ ಚಾಕ್ಲೇಟ್. ಯಾಕಂದ್ರೆ ನಂಗೆ ಚಾಕ್ಲೇಟ್ ಅಂದ್ರೆ ಭಾಳ ಇಷ್ಟ. ಸೊ ಅದಕ್ಕೆ ನೋಡ್ರಿ ನಾ ಚಾಕ್ಲೇಟ್ ತಿಂದ ಬರೀ ಯಾವಾಗ ಇಂಡಿಯಾಗ ಬರ್ತೀನೋ ಬರೀ ನಾನು ಹಲ್ಲು ತುಂಬಿಸ್ಕೊಳ್ದೆ ಆಕತಿ, ಯಾಕಂದ್ರೆ ಅಷ್ಟು ಚಾಕ್ಲೇಟ್ ತಿಂತೇನೆ ನಾನು. ವಾವ್, ಇಂಥ ಚಾಕ್ಲೇಟ್ ಮೆಲ್ಟ್ ಆಯ್ತು. ಸೊ ಹಂಗೆ ಆ್ಯಪಲ್ ಸಕ್ಕರೆ ಬಾಯ್ಲ್ ಆಯ್ತು. ಒಂದು 5 ನಿಮಿಷ ಆಯ್ತು ನೋಡ್ರಿ. 5ರಿಂದ 4 ನಿಮಿಷ ಆಯ್ತು ಚಾಕ್ಲೇಟ್ ಬಾಯ್ಲ್ ಬಾಯ್ಲ್ ಆಯ್ತು ಮೆಲ್ಟ್ ಆಗಕ್ಕೆ. ಸೊ ಆ್ಯಪಲ್ ಒಂದು 5 ನಿಮಿಷ ತೊಗೊತು, ಯಾಕಂದ್ರೆ ನಾ ದಪ್ಪಂಗೆ ಹೆಚ್ಚಿನ್ಲೆ. ಸೊ ಅದಕ್ಕೆ ಒಂದು 5 ನಿಮಿಷ ಹಿಡಿದದೆ ಆ್ಯಪಲ್ ಇದನ್ನ. ಸೊ ಸಣ್ಣಂಗೆ ಕಟ್ ಮಾಡಿದ್ರೆ ಸೊ ಆಗ ಹಾಕಿತ್ತು ಅನಿಸ್ತೈತಿ, ಬಟ್ ನಾ ದಪ್ಪಂಗೆ ಕಟ್ ಮಾಡೀವಿ. ಸೊ ಇವಾಗ ಇದನ್ನ ಮಿಕ್ಸಿಗೆ ಹಾಕೊಂಡು ಸಣ್ಣ ಮಾಡ್ಕೊಳ್ಳು ಅಂದ್ರೆ ಚಾಕ್ಲೇಟ್ನ ಮತ್ತು ಆ್ಯಪಲ್ನ. ಸೊ ಆ್ಯಪಲ್ಲು ಬಾಯ್ಲ್ ಆಗ್ಯಾವು. ಸೊ ಬರ್ರಿ ನನ್ನ ಫೇವ್ರೆಟ್ ಡಾರ್ಕ್ ಚಾಕ್ಲೇಟ್ ಅಂದ್ರೆ ನಂಗೆ ಭಾಳ ಇಷ್ಟ. ನಾ ಎಷ್ಟು ಡಾರ್ಕ್ ಚಾಕ್ಲೇಟ್ ತಿಂತೀನಿ ಅಂದ್ರೆ 100% ಡಾರ್ಕ್ ಚಾಕ್ಲೇಟ್ ತಿಂತೀನಿ. ಅಂದ್ರೆ ಅಷ್ಟು ಇಷ್ಟ ನಂಗೆ ಡಾರ್ಕ್ ಚಾಕ್ಲೇಟ್ ಅಂದ್ರೆ. ಶುಗರ್ ಇದ್ದ ಚಾಕ್ಲೇಟ್ ನಂಗೆ ಅಷ್ಟು ಇಷ್ಟ ಆಗಲ್ಲ, ಮಿಲ್ಕ್ ಚಾಕ್ಲೇಟ್ ಇಷ್ಟ ಆಗಂಗಿಲ್ಲ. ಸೊ
ನಾ ಆಲ್ಮೋಸ್ಟ್ ಡಾರ್ಕ್ ಚಾಕ್ಲೇಟ್ ಅಷ್ಟು ತಿಂತೀನಿ, ಮಿಲ್ಕ್ ಚಾಕ್ಲೇಟ್ ಅವಾಯ್ಡ್ ಮಾಡ್ತೀನಿ. ಓ ಇದು ಬಾಯ್ಲ್ ಆಗೈತೆ ನೋಡು. ಹಾಂ ಬಾಯ್ಲ್ ಆಗೈತಿ ಕಟ್ಟಾಗ. ಓ ನಾ ಚಮಚ ತಗೋದ್ಬಿಟ್ಟು ನೋಡ್ರಿ, ಚಾಕ್ಲೇಟ್ ನೋಡಾದ್ನೆಲ್ಲ. ಹಾಂ ಬತ್ ನೋಡಿ. ಸೊ ಐ ಥಿಂಕ್ ಬಾಯ್ಲ್ ಆಗೈತಿ. ಸೊ ಗ್ಯಾಸ್ ಬಂದ್ ಮಾಡೀನಿ, ಬಾಯ್ಲ್ ಆಗ್ಯಾವ ತೋರಿಸ್ತೀನಿ. ಸೊ ಸ್ವಲ್ಪ ಆರೈತಿ, ಯಾಕಂದ್ರೆ ನಮ್ದು ಇದು ಪ್ಲಾಸ್ಟಿಕ್ ಐತೆ, ನಾನು ಸ್ವಲ್ಪ ಆರಿಸಿ ಹಾಕೀನಿ. ಆದ್ರೂ ಇನ್ನೂ ಭಾಳ ಆರಿಲ್ಲ, ಯಾಕಂದ್ರೆ ಫುಲ್ ಆರನ ಸಣ್ಣ ಹಾಕತ್ತಿಲ್ಲ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಬಿಸಿಲು ಹಾಕಿದಿ. ಸ್ವೀಟ್ ಪೊಟ್ಯಾಟೊ ಗತೆ ಸ್ಮೆಲ್ ಬರತೈತಿ, ಅಂದರೆ ಗೆಣಸಿನಕಾಯಿ ಗತೆ ಸ್ಮೆಲ್ ಬರತೈತಿ. ಸೊ ಅದ್ರ ಕೂಡ ಸೊ ಮೆಲ್ಟೆಡ್ ಚಾಕ್ಲೇಟ್ ಸಕ್ಕರೆ ಆ್ಯಡ್ ಮಾಡ್ತೀನಿ ನಾನು. ವಾವ್, ರೀಲ್ಸ್ ಮಾಡಿದ ಹಾಡುಗಳು ಬಾಯಾಗ ಬರಾಕತ್ತವು. ಆಗಲ್ಲ ಕುತ್ಕೊಂಡು ರೀಲ್ಸ್ ಮಾಡೀನಿ, ಅವ ಹಾಡುಗಳು ಬಾಯಾಗ ಬರಾಕತ್ತವ ಈಗ. ಸೊ ಯಾಕೆಂದ್ರೆ ಇದನ್ನೊಂದು ರೌಂಡ್ ಗುಯ್ ಅಂತ ಅನ್ಸ್ಕೊಂಬರ್ತೀನಿ ಹೋಗಿ. ಸೊ ನೋಡ್ರಿ, ಇವಾಗ ನಾ ಮಿಕ್ಸಿ ಮಾಡ್ಕೊಂಬನ್ನಿ. ಸೊ ಈ ಥರ ಆಗಿತ್ತು. ತಳಗ್ ಬಿದ್ದಲ್ಲ, ಅದ್ರೊಳಗೆ ಇರೋಗಿದೆ ಎಲ್ಲ ತಳಗ ಚೆಲ್ಲಿ ನಾನು ನನ್ನ ಪ್ಯಾಂಟ್ ಮೇಲೆ ಹುಡುಗಿ ಮೇಲೆಲ್ಲ ಬಿದ್ದೈತಿ. ಸೊ ಎಷ್ಟು ಇರುತ್ತೆ ಅಷ್ಟು ಇದ್ರೊಳಗೆ ಹಾಕ್ತಿರು. ಒಂದೊಂದು ಮಾಡೋದಲ್ಲ, ಮಾಡೋದು 5 ನಿಮಿಷದ ಕೆಲಸ, ಒಂದು ತಾಸು ಹಸುಗಳು ನೋಡ್ರಿ ಅಂತಾರಲ್ಲ, ಇಂಥದ್ದು ನೋಡ್ರಿ. ಸೊ ಅದೇನೋ ಮಾಡೋವಾಗ ಸೊ ನನ್ನ ಕಿಚನ್ ಪೂರ್ತಿ ಎಲ್ಲ ಅದು ಕೇಕಿಂದ ಇದನ್ನ ಬಿದ್ದೈತಿ. ಸೊ ಇದ್ರೊಳಗೆ ಹಾಕ್ತೀರಿ. ಈಗ ಹಾಕಿದನ್ನ ಆದ್ರೂ ಪೂರ್ತಿ ತುಂಬ್ತಿದ ನೋಡಿ. ನಾವು ಒಂದೇ ಮಾಡಿ ಸುಡಾದೈತ್ರಿ. ಸೊ ಇದನ್ನು ಫ್ರಿಜ್ದಾಗ ಈಗ ಇಡಬೇಕು. ಸೊ ಫ್ರಿಜ್ದಾಗ ಹಿಡಿದ್ರು ನೋಡೋಣ ಹೆಂಗೆ ಹಾಕತ್ತೇಳಿ. ಸೊ बाबा टाइम बहुत खराब आ गया। पहले हार्ट में होता था हार्ट अटैक, अभी किडनी में भी हार्ट अटैक होता है। ಸೊ ಈಗೆಲ್ಲ ಹಿಂಗೆ ಮಾಡ್ತಾ ಇದ್ರೆ ನಾನು ಮಾಡಕ್ಕೆ ಬರಂಗಿಲ್ಲ ಅನ್ಕೋಬೇಡ್ರಿ. ಸೊ ಅಡುಗೆ ಮಾಡ್ತೀನಿ ನಾನು. ಸೊ ಇದು ಪೂರ್ತಿ ಆಗೈತಿ. ಇದನ್ನು ಫ್ರಿಜ್ದಾಗ ಇಟ್ಟ ಸೊ ಇದನ್ನ 7 ರಿಂದ 8 ತಾಸು ಫ್ರಿಜ್ನಾಗ ಇಡಬೇಕು. ಸೊ ಓವರ್ ನೈಟ್ ಇಟ್ಟರು ನಡಿತೈತಿ, ಬಟ್ ನಾವು ಓವರ್ ನೈಟ್ ಇಡಾಕತ್ತಿಲ್ಲ, ಯಾಕಂದ್ರೆ ಹರಿಯಾಗಿ ಮಾಡಾಕತ್ತಿನಿಲ್ಲ ನಾನು. ಸೊ ಸಂಜೆಗೆ ತೆಗಿತೀನಿ ನಾನು, ಎಷ್ಟು ಗಂಟೆಗೆ ಹಾಕೋದು ಗೊತ್ತಿಲ್ಲ, ಬಟ್ 4 ಅಥವಾ 5 ಗಂಟೆಗೆ ತೆಗಿಬೇಕಂತ ಅನ್ಕೊಂಡು ನಾನು. ಸೊ ನೋಡೋಣ ಏನಾಕತಿ. ಸೊ ಇದೆಲ್ಲ ಆಗೈತಿ, ರಾಡೆಲ್ಲ ರಂಪಾಟ ಆಯ್ತು. ಸೊ ಅದು ಏನೋ ಆತಾರಲ್ರಿ, ಗಣೇಶನ ಮಾಡಂದ್ರೆ ಗಣೇಶನ ಅವ್ರ ಅಪ್ಪನ ಮಾಡಿದ್ರೆ ಹಂಗಾತ್ ನಂದಾಗತ್ತೆ ಇವತ್ತು. ಸೊ ಇರುವಾದಾಗ ಮತ್ತೀನಿ ನೋಡೋದು. ಸೊ ಓಕೆ, ನಂಗಂತೂ ಫುಲ್ ಹಸು ಆಗೈತಿ. ಇನ್ನು ನಾಷ್ಟ ಆಗಿಲ್ಲ ಅಂದ. ಸೊ ಇದನ್ನ ಮಾಡಾಕತ್ತನು ಹರಿಯಾಗಳಾಡ. ಸೊ ನಾಷ್ಟಕ್ಕೆ ಪಾಸ್ತಾ ಮಾಡ್ಕೋಬೇಕು ಅನ್ಕೊಂಡನು. ಸೊ ಪಾಸ್ತಾ ಮಾಡ್ತೀನಿ, ಯಾಕಂದ್ರೆ ಅವ್ರಿಗೆ ಅವ್ರ ಅನ್ನ ಸಾರು ತಿಂದು ಹೋದ್ರಿ ಇವತ್ತು. ನಂಗೆ ನಾಷ್ಟ ತಿನ್ನೋ ಬೇಡ, ಅನ್ನ ಸಾರು ತಿನ್ನಂಗೈತಂದ್ರು. ಸೊ ಅವ್ರಿಗೆ ಅನ್ನ ಸಾರು ಮಾಡಿಕೊಡ್ತೀನಿ. ನನಗೆ ಅನ್ನ ಸಾರು ತಿನ್ನಕಂದ್ರೆ ಹರಿಯಾಗಳ ನಿಜವಾಗ್ಲೂ ನನಗೆ ಖರೇನ ಭಾಳ ಅಂದ್ರೆ ಭಾಳ ಬೇಸರ ಆಕತ್ತೀನಿ. ನಿದ್ದಿನೂ ಸಕ್ಕರೆ ಅಷ್ಟೇ ಬರ್ತೈತಿ. ಸೊ ಅದಕ್ಕೆ ನಾ ಅನ್ನ ಸಾರು ಅಲ್ಲತ್ತನಿ. ಸೊ ನನ್ನ ಸಲುವಾಗಿ ನಾ ಪಾಸ್ತಾ ತಯಾರು ಮಾಡ್ಕೊಳಕತ್ತನ. ಸೊ ಪಾಸ್ತಾ ಮಾಡಿಕೊಂಡು ತಿಂದು ಮತ್ತು ಇಕ್ಕಟ್ಟು ನೋಡ್ಬೇಕು, ಏನಾದ್ರು ತಗದಿತ್ತಂದ್ರೆ ಅದನ್ನ ಮಾಡಬೇಕು. ಸೊ ಇಲ್ಲಾದ್ರೆ ಖಾಲಿನೇ ಇಲ್ಲ ಫುಲ್ ಡೇ. ಸೊ ನೋಡೋಣ ಹೆಂಗೆ ಹೋಗತಿ ಡೇ ಅಂತೇಳಿ. ಸೊ ಬರ್ರಿ ಪಾಸ್ತಾ ಮಾಡ್ಕೊಂಡು ತಿನ್ನ ಮೊದಲು ಕೆಟ್ಟಲ್ಸ ಹೋಗೈತಿ. ಸೊ ನಂದು ಆಲ್ಮೋಸ್ಟ್ 8 ಗಂಟೆಗೆ ನಂದು ನಾಷ್ಟ ಆಕತಿ. 8 ಇಲ್ಲ, ಸೊ 8:30 9 ಗಂಟೆ ಅನ್ಬಿಟ್ಗೆ ನಾಷ್ಟ ಆಕತ್ತೆ ಹರ್ಯಾಗ. ಸೊ ಇವತ್ತು ಅವ್ರಿಗೇನು ಮಾಡಿರಲಿಲ್ಲ, ಅನ್ನ ಸಾರು ಮಾಡಿರಲಿಲ್ಲ. ಸೊ ಅದಕ್ಕೆ ನಂದು ಲೇಟ್ ಆಯ್ತು. ನಾನು ಅದು ರೆಸಿಪಿ ಒಂದು ಟ್ರೈ ಮಾಡೀನಿಲ್ಲ. ಸೊ ಅದರಿಂದ ಇನ್ನೂ ತೀರ ಲೇಟ್ ಆಯ್ತು ಅದಕ್ಕೆ. ಸೊ ಪಾಸ್ತಾ ಅಂತೂ ಮಸ್ತ್ ಆಗೈತಿ, ನೋಡೋಕ್ಕಂತೂ ಬಾಯಾಗ ನೀರೇ ಬರಾಕತ್ತಾವ ನನಗರೆ. ಆಲ್ಮೋಸ್ಟ್ ನಾ ಪಾಸ್ತಾ ತಿಂದು ಈಗ ಭಾಳ ದಿನ ಆಯ್ತು. ಐ ಥಿಂಕ್ 6-7 ತಿಂಗಳಾತ ನಾ ಪಾಸ್ತಾ ತಿಂದೇ ಇರಲಿಲ್ಲ. ಸೊ ನನಗಂತೂ ಪಾಸ್ತಾ ಅಂದ್ರೆ ಭಾಳ ಇಷ್ಟ. ನನ್ನ ಪಾಸ್ತಾ ನಾನು ಅಂದ್ರೆ ಅಷ್ಟು ಇಷ್ಟ ಆಕೈತಿ, ಬಟ್ ಜಾಸ್ತಿ ತಿನ್ನಂಗಿಲ್ಲ ಅಷ್ಟೇ. ಯಾವಾಗ್ರೆ ಒಂದು ಸಲ ಅಷ್ಟೇ ತಿನ್ನೋ, ಅಂದ್ರೆ ವರ್ಷದಾಗ 1-2 ರಿಂದ 3 ಸಲ ಅಷ್ಟೇ ತಿನ್ನ ಪಾಸ್ತಾ. ಸೊ ಭಾಳ ಸಲ ತಿನ್ನಂಗಿಲ್ಲ, ಯಾಕಂದ್ರೆ ಪಾಸ್ತಾ ಹೆಲ್ತಿಗೆ ಭಾಳ ಒಳ್ಳೆಯದಲ್ಲ ಅದಕ್ಕೆ. ಸೊ ಹೆಲ್ತಿ ಪಾಸ್ತಾನು ಇರ್ತಾವೆ, ಬಟ್ ನಂಗೆ ಅದು ಅಷ್ಟು ಇಷ್ಟ ಆಗಂಗಿಲ್ಲ. ಸೊ ಅದಕ್ಕೆ ನಾನು ಅದನ್ನು ತಿನ್ನಂಗಿಲ್ಲ. ಸೊ
ಸೊ ಇದೇ ಯಾವಾಗಾದ್ರೆ ಟೇಸ್ಟಿಯಾಗಿ ಈ ಥರ ಮಾಡ್ಕೊತಿದ್ದನ ಬಟ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಸೊ ನನ್ನ ಫೇವ್ರೆಟ್ ಪಾಸ್ತಾ ಇದೆ. ಸೊ ಮೈ ಗಾಡ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇನ್ನೇನು ತೆಗೋದಿಲ್ಲ, ಸುಮ್ಮ ಕುಂದ್ರಬೋದು, ರೀಲ್ಸ್ ನೋಡ್ಕೋತ ಅಂದ್ಕೊಂಡೀನಿ. ಬಟ್ ನಮ್ಮ ಹಸ್ಬೆಂಡ್ ಫೋನ್ ಮಾಡಿ ಇವತ್ತು ವಡಾಪಾವ್ ಮಾಡು ನಮ್ಮ ಆಫೀಸ್ದವ್ರಿಗೆ ತೊಗೊಂಡು ಹೋಗ್ತೀನಿ ಅಂತಂದರು. ಸೊ ಅದಕ್ಕೆ ಇನ್ನು ವಡಾಪಾವ್ ಮಾಡಬೇಕು. ಯಾಕಂದರೆ ಇವಾಗ ಟೈಮ್ ಭಾಳ ಆತ. ಅವ್ರು 12ವರೆಗೆ ಬರ್ತಾನಂದರು. ಸೊ ಇವಾಗ 10 ಗಂಟೆ ಆಗೈತಿ. ಸೊ ಮತ್ತು ಮಾಡ್ಬೇಕಲ್ಲ, ಲೇಟ್ ಆಕೈತಿ. ಸೊ ಇನ್ನು ಪಟ ತಿಂದ ಇನ್ನು ಅದಕ್ಕೆ ಕೆಲಸ ಹತ್ತಬೇಕು. ಸೊ ಅವ್ರು ಕೇಳ್ತಾರೆ, ನನ್ನ ಕೇಳಕ್ಕೆ ಇದು ಮಾಡ್ತಾರೆ. ಏನಾದರೂ ಮಾಡೋದಿತ್ತಂದ್ರೆ ನಿನಗೆ ಮಾಡೋದಿತ್ತಂದ್ರೆ ಅಷ್ಟು ಮಾಡೋದಾಕೈತಂದ್ರೆ. ಬಟ್ ನನಗೆ ಸೊ ಈ ಥರ ಯಾರಿಗಾದ್ರೆ ಏನರೇ ಮಾಡಿಕೊಡೋದತ್ತಿ ಅಂದ್ರೆ ಭಾಳ ಇಷ್ಟ ಆಕತಿ, ಅಷ್ಟು ಖುಷಿನೂ ಆಕತಿ. ಸೊ ಒಂಥರ ಅಂದ್ರೆ ನಮ್ದು ಫುಡ್ ಇವರು ಇಷ್ಟಪಡ್ತಾರಲ್ಲ ಅನ್ನೋದೊಂದು ಇದನ್ನಾಕತಿ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಈ ಥರ ಎಲ್ಲ ಮಾಡಿಕೊಡೋದಂದ್ರೆ. ಸೊ ನನಗೆ ಎಂಜಾಯ್ ಮಾಡ್ಕೋತ ತಿನ್ನೋಕ್ಕಾಗಲಿಲ್ಲ. ಯಾಕಂದ್ರೆ ಅವ್ರು ಇನ್ನು 1 ಅವರ್ ಅಷ್ಟು ಟೈಮ್ ಇತ್ತಲ್ಲ. ನನಗೆ ಇಲ್ಲಂದ್ರೆ ಒಂದು 30ರಿಂದ 40 ವಡಾಪಾವ್ ಮಾಡಬೇಕು. ಸೊ ನಾನು ಲೇಟ್ ಆಕತ್ಲೆ. ಅದಕ್ಕೆ ನಾ ಪಟ ತಿಂದು ಬಟಾಟೆ ಐತಿ ಬಾಯ್ಲ್ ಮಾಡೋಕ್ಕೆ ಇಡಕ್ಕೆ ಬನ್ನಿ. ಸೊ ಮತ್ತು ಅದಕ್ಕೆ ರೆಡಿ ಮಾಡ್ಕೊಂಡು ವಡಾಪಾವ್ಗೆ ರೆಡಿ ಮಾಡ್ಕೊಳಕತ್ತನ. ಸೊ ಮತ್ತು ಲೇಟ್ ಆಯ್ತಂದ್ರೆ ಮತ್ತು ಅವ್ರು ವಾಪಸ್ ಅವ್ರಿಗೆ ಫೋನ್ ಹಚ್ಚಿ ಲೇಟ್ ಆಕತಿ, ಇನ್ನೊಂದು ಜರ ಲೇಟ್ ಮಾಡಬಾರ್ರಿ ಇವತ್ತು ಅವ್ರಿಗೆ ಸುಮ್ಮ ಇದನ್ನಾಕತ್ಲೆ. ಅದಕ್ಕೆ ನಂದು ಪಟ ಮಾಡ್ಕೊಂಡು ರೆಡಿ ಮಾಡಕತ್ತೀನಿ. ಸೊ ವಡಾಪಾವ್ ಮಾಡೋದೇನು ಈಸಿ ಇರ್ತದಲೆ, ಅಷ್ಟೇನು ಭಾಳ ಟೈಮ್ ಭೀ ಹತ್ತಂಗಿಲ್ಲ, ಅದ ಲಘುನ ಆಕೈತಿ. ಸೊ ಅದಕ್ಕೆ ನಾ ಇರ್ಲತ್ತೇಳಿ ಒಪ್ಕೊಂಡು ಮಾಡೋಕೆ. ಸೊ ಏನು ಭಾಳ ಅಂದ್ರೆ 1 ತಾಸು ಅಥವಾ 1 ತಾಸು ಅಂದ್ರೆ ರಗಡ್ ಆಕೈತಿ ವಡಾಪಾವ್ ಮಾಡೋಕೆ. ಸೊ ಅದಕ್ಕೆ ಇರ್ಲತ್ತೆ ಮಾಡಕತ್ತೀನಿ. ಸೊ ಲಾಸ್ಟ್ ಟೈಮ ಇವ್ರ ಕ್ಲಾಸಿಗೆ ಮಾಡಿಕೊಟ್ಟಿನ ವಡಾಪಾವ್ನ. ಅವ್ರು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂದಿದ್ರು. ಸೊ ಅದಕ್ಕೆ ಇವತ್ತು ನನ್ನ ಆಫೀಸವ್ರಿಗೆ ಹೆಂಗೂ ಹೊಸ ವರ್ಷನೂ ಐತಿ. ಅದಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸ್ ಇದನ್ನು ಮಾಡೋನು ಕೋರಿಯಾ ಮಂದಿಗತ್ತೆ ಇಲ್ಲಿ ತೊಗೊಂಡು ಹೋಗ್ಯಾರು. ಸೊ ನಾನು ಇರ್ಲತ್ತೆ ಮಾಡಿಕೊಟ್ನಿ. ನಂಗೆ ಇವ್ರ ಬಾಸ್ ಇದಾರಲ್ಲ, ಅವರು ಬ್ರಿಟಿಷ್ರು ಇದಾರೆ. ಸೊ ಅವ್ರಿಗೆ ಇಂಡಿಯನ್ ಫುಡ್ ಅಂದರೆ ಇಷ್ಟ. ಇಂಡಿಯನ್ ಫುಡ್ ಅಂದ್ರೆ ಭಾಳ ಇಷ್ಟ. ಸೊ ಅವ್ರು ಯಾವಾಗಾದ್ರೆ ಮನೆಗೆ ಊಟಕತ್ತಿ ಬರ್ತಾರಲ್ಲ ಭಾಳ ಇಷ್ಟಪಡ್ತಿರ್ತಾರೆ ಅವರು. ಸೊ ಅವ್ರಿಗೆ ಯಾವಾಗಾದ್ರೆ ಏನಾರು ಸ್ನ್ಯಾಕ್ಸ್ ಅತಿ ಮಾಡಿ ಕೊಡೋದು. ಸೊ ಈ ಥರ ಎಲ್ಲ ಭಾಳ ಇಷ್ಟ ಆಕೈತೆ ಅವ್ರಿಗೆ. ಸೊ ಯಾವಾಗಾರ ಒಂದು ಮಾಡಿಕೊಟ್ಟಿರ್ತೀನೋ ಓದಿರ್ತಾರೆ. ಸೊ ಈಗ ದೀಪಾವಳಿ ಆಗತ್ತಿ ಚಕ್ಲಿ ಚೋಡಾ ಶಂಕರಪಾಳಿ ಐತಿ ಅವನು ಮಾಡಿಕೊಟ್ಟಿನಿ ನಾನು. ಸೊ ಅವನು ಓದಿದ್ರೆ ಸೊ ಭಾಳ ಇಷ್ಟಪಡ್ತಿರ್ತಾರೆ. ಇಂಡಿಯನ್ ಸ್ನ್ಯಾಕ್ಸ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಅವ್ರ ಆಫೀಸ್ದಾಗ ಭಾಳ ಮಂದಿ ಇಷ್ಟಪಟ್ಟು ಕೇಳ್ತಿರ್ತಾರೆ ಯಾವ್ದಾರ ಸ್ನ್ಯಾಕ್ಸ್ ಐತಿ. ಸೊ ಲಾಸ್ಟ್ ಟೈಮ್ ನಾ ಕಾಜು ಕಟ್ಲಿ ಮಾಡಿಕೊಟ್ಟೀನಿ. ಸೊ ಅದಕ್ಕೆ ಭಾಳ ಇಷ್ಟಪಡ್ತಿದ್ರು ಅವರು. ಸೊ ಎಲ್ಲರಿಗೂ ಮಾಡಿಕೊಟ್ಟಿರಲಿಲ್ಲ. ಸೊ ಒಬ್ಬರಿಗೆ ಸೊ ಅದು ಸಿಲ್ವರ್ ಕವರ್ ಇರ್ತೈತಿಲ್ಲ. ಸೊ ಆ ಥರ ಸ್ವೀಟ್ ಬೇಕಾದಿದ್ರು. ಸೊ ಅದಕ್ಕೆ ಮಾಡಿಕೊಟ್ಟಿನಿ ನಾನು. ಸೊ ಅದನ್ನ ಭಾಳ ಇಷ್ಟಪಟ್ಟು ತಿಂದಿದ್ರು ಅವರು. ಈ ಥರ ಯಾವಾಗಾರ ಮಾಡಿಕೊಟ್ಟಿರ್ತಾನೆ. ಇಷ್ಟೆಲ್ಲ ಖಾರ ಹಾಕಕತ್ನತ್ತಿಲ್ದಂಗೆ ಆಗಬೇಡ್ರಿ. ಸೊ ಇಷ್ಟೆಲ್ಲ ಖಾರ ಹಾಕಿದ್ರು ಅದು ಸ್ವಲ್ಪನೂ ಖಾರನ ಆಗಿರಂಗಿಲ್ಲ. ಯಾಕಂದ್ರೆ ಸೌತ್ ಕೊರಿಯಾದಾಗ ಮೆಣಸಿನ್ಕಾಯಿ ಸ್ವಲ್ಪನೂ ಖಾರ ಇರೋಂಗಿಲ್ಲ. ನಾವಿಬ್ಬರೇ ಇರ್ತೀವಿ ಕರೆ, ಆದರೆ ನಮ್ಮಿಬ್ಬರಿಗೆ ಏನರ ಉಪ್ಪಿಟ್ಟು ಅವಲಕ್ಕಿ ಮಾಡ್ಬೇಕಂದ್ರೂ ಇಲ್ಲಂದ್ರೂ 8ರಿಂದ 10 ಮೆಣಸಿನ್ಕಾಯಿ ಹತ್ತವು. ಅಂದ್ರೆ ಅಷ್ಟು ಮೆಣಸಿನ್ಕಾಯಿ ಸಪ್ಪಿರ್ತಾವೆ, ಭಾಳ ಅಂದ್ರೆ ಭಾಳ ಸಪ್ಪಿರ್ತಾವೆ. ಸೊ ಈಗ ನಾವು 300 ರೂಪಾಯಿ ಮೆಣಸಿನ್ಕಾಯಿ ತಂದ್ರೆ ಒಂದು 300 ರೂಪಾಯಿಗೆ ಎಷ್ಟು ಅಂದ್ರೆ ಭಾಳ ಅಂದ್ರೆ 15 ಮೆಣಸಿನ್ಕಾಯಿ ಬರ್ತಾವೆ. 15 ಮೆಣಸಿನ್ಕಾಯಿ 2 ದಿನದಾಗ ಕುಲ್ಲ ಆಗಿಬಿಡ್ತೈತಿ. ಅಂದ್ರೆ 200 ರೂಪಾಯಿ ಮೆಣಸಿನ್ಕಾಯಿ 2 ದಿನದಾಗ ಕುಲ್ಲ ಆಗಿಬಿಡ್ತೈತಿ. ಸೊ ಅಷ್ಟು ಮೆಣಸಿನ್ಕಾಯಿ ತುಟ್ಟಿನೂ ಇದಾವೆ ಮತ್ತು ಅದ್ರೊಳಗೆ ಖಾರನೂ ಅತಿ ಏನೂ ಇರೋಂಗೇ ಇಲ್ಲ. ಸೊ ಅಷ್ಟು ಇಲ್ಲಿ ಮೆಣಸಿನ್ಕಾಯಿ ನನಗೆ ಇಷ್ಟನೇ ಆಗಂಗಿಲ್ಲ ಸ್ವಲ್ಪನೂ. ಯಾಕಂದ್ರೆ ಅದು ಇದನ್ನಾಗ ಒಂಥರ ತೊಗಲಿಂಗತ್ತೆ ಬರ್ತೈತಿ ಮೆಣಸಿನ್ಕಾಯಿ ಹಂಗಿರ್ತಾವೆ. ಸೊ ಸ್ವಲ್ಪ ನಂಗೆ ಇಷ್ಟ ಆಗಂಗಿಲ್ಲ. ಸೊ ಈ ಥರ ಇಲ್ಲ, ಅದನ್ನೇ ಯೂಸ್ ಮಾಡಬೇಕಿತ್ತು. ಸೊ ಮಾಡಿದ್ನಿ. ಸೊ ಇನ್ನೆಲ್ಲ ಆಯಿತು. ಎಷ್ಟು ಇವಾಗ ಅದು ಆಗೋಗ್ಬಿಟ್ರೆ 12 ಆಗೇ ಬಿಡುತ್ತೆ ಟೈಮ್ ಅಡುಗೆ ಮಾಡೋಕತ್ತಾಗ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ. ಸೊ ಯಾವಾಗ ಟೈಮ್ ಹೋಗ್ತೈತೇಳಿ ಗೊತ್ತಾಗಂಗಿಲ್ಲ. ನೀವು ಯಾವ ಥರ ಮಾಡ್ತೀರಿ ಈ ವಡಾಪಾವ? ಸೊ ನಾನಂತೂ ಈ ಥರ ಮಾಡ್ತೀನಿ. ಜಾಸ್ತಿ ಮಸಾಲೆ ಏನೂ ಆ್ಯಡ್ ಮಾಡೋಕ್ಕೆ ಹೋಗಂಗಿಲ್ಲ. ಜಸ್ಟ್ ಒಗ್ಗರಣೆ ಅಷ್ಟು ಹಾಕ್ನು, ಅದು ಬಿಟ್ಟರೆ ಜಾಸ್ತಿ ಮಸಾಲೆ ಯೂಸ್ ಮಾಡೋಂಗಿಲ್ಲ. ಸೊ ಕೊರಿಯನ್ಸ್ ಜಾಸ್ತಿ ಮಸಾಲೆ ಐಟಮ್ ಅಷ್ಟು ಇಷ್ಟ ಆಗಂಗಿಲ್ಲ ಅವ್ರಿಗೆ. ಮತ್ತು ಖಾರನೂ ಭಾಳ ತಿನ್ನಂಗಿಲ್ಲ ಅವ್ರು. ಭಾಳ ಅಂದ್ರೆ ಭಾಳ ಕಮ್ಮಿ ಖಾರ ತಿಂತಾರೆ. ಯಾವಾಗಾರ ಅಷ್ಟೇ ಜಾಸ್ತಿ ಸ್ಪೈಸಿ ಇರ್ತಾರೆ, ಇಲ್ಲಾಂದ್ರೆ ಭಾಳ ಕಮ್ಮಿ ಖಾರ ತಿಂತಾರೆ. ಸೊ ಮಾಡಿ ಪ್ಯಾಕ್ ಮಾಡಿಕೊಟ್ನಿ. ಸೊ ಅವರು ಅದನ್ನ ತಿಂದು ಹೋದರು. ಸೊ ಮುಂಜಾನೆ ಅನ್ನ ತಿಂದಿದ್ರಲ್ಲ, ಅವ್ರು ಅನ್ನ ಸಾಂಬಾರು ತಿನ್ನಾನ. ಈಗ ನಂಗೆ ಹಸು ಇಲ್ಲ, ಅದನ್ನ ಕೊಡ್ನ ಅದು ಒಂದು ವಡಾಪಾವ ಕೊಡತ್ತಂದ್ರು. ಸೊ ಅದಕ್ಕೆ ಅದನ್ನ ತಿಂದು ಹೋದ್ರು ಅವರು.
ಸೊ ಪ್ಯಾಕ್ ಮಾಡತಿ ಕೊಟ್ಟು ನಾನು ಚಲೋ ತಂಗೆಲ್ಲ. ಈ ಸೌತ್ ಕೊರಿಯಾ ಮಂದಿಗೆ ಒಳಗೆ ಹೆಂಗಿರುತ್ತೆ ಗೊತ್ತಿಲ್ಲ ಟೇಸ್ಟ್ ಕರೆ, ಆದರೆ ಮ್ಯಾಲೆ ಪ್ಯಾಕಿಂಗ್ ಗತಿ ಭಾಳ ಅಂದ್ರೆ ಭಾಳ ಚಲೋ ಇರಬೇಕು. ಸೊ ಅವರು ಏನು ಊಟ ಮಾಡಲಿಲ್ಲ. ಮತ್ತು ನನಗತ್ತೆ ಏನು ಮಾಡ್ಕೊಳತ್ತೆ ಅನ್ನಕತ್ತೀನಿ. ದೋಸೆ ಹಿಟ್ಟಿತ್ತು ಫ್ರಿಜ್ದೊಳಗೆ, ಸೊ ಅದ್ರಲ್ಲಿನ ದೋಸೆ ಮಾಡ್ಕೊಂಡೇನು. ದೋಸೆ ಅಂತೂ ಮಸ್ತ್ ಕ್ರಿಸ್ಪಿ ಬಂದಿತ್ತು. ನನಗಂತೂ ದೋಸೆ ಅಂದರೆ ಭಾಳ ಇಷ್ಟ. ಇದನ್ನು ಭಾಳ ಕ್ರಿಸ್ಪಿ ಆಗಿತ್ತು. ಸೊ ಮತ್ತು ಮತ್ತು ಅವರು ಹೋಗೋತ್ನಾಗ ಹೇಳೋದ್ರು ಇಮಿಗ್ರೇಷನ್ ಆಫೀಸ್ಗೆ ಹೋಗೋದೈತಿ ಇವತ್ತು, ನಾಷ್ಟಾತಿ ಮಾಡಿ ರೆಡಿ ಆಗತ್ತೆ ತಂದಿದ್ರು. 3 ಗಂಟೆಗೆ ಇಮಿಗ್ರೇಷನ್ ಆಫೀಸ್ಗೆ ಹೋಗ್ಬೇಕಿತ್ತು ನಮ್ದು. ಸೊ ಅದಕ್ಕೆ ಊಟಾತಿ ಮಾಡಿ ರೆಡಿಯಾಗಿ ಇಮಿಗ್ರೇಷನ್ ಆಫೀಸ್ಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ವೀಸಾ ಎಕ್ಸ್ಪೈರಿ ಆಗಿ ಬಂದೈತಿ, ಅದಕ್ಕೆ ಸೊ ಅದ್ರ ರಿಕವರಿ ಮಾಡಬೇಕಲ್ಲ. ಸೊ ಅದಕ್ಕೆ ನೀನು ಊಟ ಮಾಡಿ ರೆಡಿಯಾಗಿ ಇಮಿಗ್ರೇಷನ್ ಆಫೀಸ್ಗೆ ಹೋಗಬೇಕು. ಅವ್ರು ಬರೋಟ್ಗೆ ರೆಡಿಯಾಗಿ ಕೂತ್ಬಿಟ್ರೆ ಸೊ ಏನೂ ಚಿಂತಿರಂಗಿಲ್ಲ ನನಗೆ. ಅದಕ್ಕೆ ಲಗು ಎಲ್ಲ ಊಟಾತಿ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗತ್ತೆ ನೋಡ್ರಿ. ಸೊ ಆಯ್ತು, ಈಗ ಎಷ್ಟು 2 ಗಂಟೆ ಆಗಿತ್ತು ಆಗ. ಸೊ ಈಗ 2:30 3 ಆಗಕ್ಕೆ ಬತ್ತು. ಸೊ ಇನ್ನು ರೆಡಿಯಾಗಿ ಜರ ಅರ್ಬಿ ಐತಿ ಊಟಕ್ಕೆ ಟೈಮ್ ಆಗೇ ಬಿಡ್ತೈತಿ. ಕರೆಕ್ಟ್ 3 ಗಂಟೆಗೆ ಬಂದ್ರೆ ಅವರು ಬಂದು ನಾನು ಪಿಕಪ್ ಮಾಡಿಕೊಂಡು ಮತ್ತು ಹಂಗೆ ಅವ್ರ ಆಫೀಸ್ ಕೊಲೀಗ್ಸು ಬರಾಕತ್ತಿದ್ರು. ಸೊ ಅವ್ರನ್ನೂ ಪಿಕಪ್ ಮಾಡ್ಕೊಂಡು ಹೊಂಟ್ವಿ ನಾವು. ಸೊ ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ತಕ್ಕ ಇರ್ತಾವಲ್ಲ, ಏನಾದರೂ ಮಿಸ್ ಆಗಿದ್ರೆ ಅವ್ರು ಅವ್ರಿಗೆ ಕೊಡ್ತಾರತ್ತೇಳಿ ಅವ್ರನ್ನ ಕರ್ಕೊಂಡು ಹೊಂಟಿದ್ವಿ ಅಷ್ಟೇ. ಸೊ ಅವರು ನಮ್ಮ ಮನೆ ಇದ್ದು ಸ್ವಲ್ಪ ಒಂದು ಅರ್ಧ ತಾಸು ಅಷ್ಟೇ ಐತಿ. ಅಲ್ಲಿ ಹೋಗೋ ಹೊತ್ನ್ಯಾಗ ನಮಗೆ ಇದನ್ನಕ್ಕಾರ. ಸೊ ಹಂಗೆ ಬಂದ್ವಿ ನಾವು. ಬಂದಿದ್ದ ನೋಡ್ರಿ ಕೊರಿಯಾ ಆಫೀಸ. ಸೊ ಅವ್ರು ನಮ್ದು 5 ಗಂಟೆಗೆ ಇತ್ತು ಅಪಾಯಿಂಟ್ಮೆಂಟ್. ಸೊ 5 ಗಂಟೆ ತನಕ ನೀವು ವೇಟ್ ಮಾಡ್ಬೇಕು ಅನ್ನಕತ್ತಿದ್ರೆ. ಸೊ ಅದಕ್ಕೆ ಕಾಫಿ ಕುಡಿದ್ರೆ ಆತೈತಿ, ಕಾಫಿ ಕುಡಿಯೋಕೆ ಹೊಂಟಿದ್ವಿ ನಾವು. ಸೊ ಹಂಗೆ ಅಲ್ಲೇ ಮಳೆ ಸಕರ ಬರಾಕತ್ತಿತ್ತು, ಸ್ವಲ್ಪ ಸ್ನೋ ಬರಾಕತ್ತಿತ್ತು. ಸೊ ಹಂಗೆ ಹೋಗಿ ಸ್ವಲ್ಪ ಕಾಫಿ ತೊಗೊಂಡು ಮತ್ತು ವಾಪಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟ್ವಿ ನಾವು. ಸೊ ಅವ್ರನ್ನಲ್ಲೇ ಡ್ರಾಪ್ ಮಾಡಿದ್ವಿ. ಡ್ರಾಪ್ ಮಾಡಿ ನಮ್ಗೆ ಈ ಮಾರ್ಟ್ಗೆ ಹೋಗೋದಿತ್ತು, ಯಾಕಂದ್ರೆ ಸ್ವಲ್ಪ ಸಾಮಾನು ತೊಗೊಳ್ದಿತ್ತು. ಸೊ ಅದಕ್ಕೆ ಈ ಮಾರ್ಟ್ಗೆ ಹೊರಟ್ವಿ ನಾವು. ಇವ್ರ ಮನೆ ಹಿಂದೆ ಇತ್ತು, ಅಂದ್ರೆ ಇವ್ರ ಅಪಾರ್ಟ್ಮೆಂಟ್ ಅದಾರಲ್ಲ, ಅಪಾರ್ಟ್ಮೆಂಟ್ ಹಿಂದೆ ಈ ಮಾರ್ಟ್ ಇತ್ತು. ಸೊ ಅಲ್ಲೇ ಈ ಮಾರ್ಟ್ಗೆ ಹೋದ್ವಿ. ಸೊ ಇದು ನೋಡ್ರಿ ಈ ಮಾಟ. ಸೊ ನೋಡ್ರಿ ಏನೇನು ಇರಲ್ಲ ಹೊಲಸು ಪಾಪದ ನೋಡಕ್ರೆ ಹೆಂಗಾರೆ ಅನಿಸುತ್ತದೆ, ಹೆಂಗೆ ಯಾರಿಗೆ ಗೊತ್ತಿ ಮಂದಿಗೂ. ಅದಕ್ಕೆ 7,980 ರೂಪಾಯಿ असेल ते नाका त्याला किंग क्रॅप म्हणते का? मी कसं बघूया कसं करतो बघ मूग उड्या मारते ते का हे काय आहे? तेच आहे वेगळ्या टाईपचं क्रॅब आहे. कसं आहे बघ पाप कसं खाते लोक काय पाप ಇವನ್ನೆಲ್ಲ ಪಾಪ ಸಾಯಿಸ್ತಿರ್ತಾರೆ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಇವನ್ನೆಲ್ಲ ಸಾಯಿಸ್ತಾರೆ ಪಾಪ ಅವ್ರ ಹೊಟ್ಟೆ ತುಂಬ. ಈ ಮಾಟಕ್ಕೆ ಬರಂಗೆ ಇಲ್ಲ. ಈಗ 7-8 ತಿಂಗಳಾದ ನಾವು ಈ ಮಾಟಕ್ಕೆ ಬಂದ. ಯಾಕಂದ್ರೆ ನಮ್ಮ ಮನೆ ತಕ್ಕ ಹೋಮ್ ಪ್ಲಸ್ ಐತ್ಲೆ ಅದಕ್ಕೆ ಹೋಮ್ ಪ್ಲಸ್ಗೆ ಹೋಗ್ತೀವಿ ನಾವು. ಸೊ ಈ ಮಾಟ ಕಡೆ ಬರಂಗೆ ಇಲ್ಲ ಪಾಪ. ಎಷ್ಟು ಅವಾಗ ಭಾಳ ಬರ್ತಿದ್ವಿ ನಾವು, ಈಗ ಬರಂಗಿಲ್ಲ ಅಷ್ಟೆ. ಸೊ ನನಗೊಂದು ಕುಕ್ಕಿಂಗ್ ಐಟಮ್ ಬೇಕಾಗಿತ್ತು. ಅಂದ್ರೆ ಇದು ಸಾಂಬಾರು ಚಾತಿ ಮಾಡೋಕೆ ಒಂದು ಬೋಗಾನ್ ಬೇಕಾಗಿತ್ತು. ಎರಡು ಬೇಕಾಗಿತ್ತು, ಒಂದು ಸಣ್ಣ ಒಂದು ದೊಡ್ಡ. ಸೊ ಅದನ್ನ ತೊಗೊಂಡು ಹಂಗೆ ನಂದು ಫೇಸ್ ಸಿರಮ್ ಸಕರ ಆಗಿತ್ತು. ಸೊ ಅಲ್ಲೇ ಶಾಪ್ ಇರ್ತಾವಲ್ಲ, ಸೊ ಅಲ್ಲಿ ತೊಗೊಂಡೆ. ಸೊ ಹಾಗೆ ತೊಗೊಂಡು ಮತ್ತು ಸ್ವಲ್ಪ ಫ್ರೂಟ್ ಬ್ರೆಡ್ ಹತ್ತಿ ತೊಗೊಂಡು ಹೊರಟ್ವಿ ನಾವು. ಸೊ ಸಂಜೆ ಆಯ್ತು, ಇದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು 7 ಗಂಟೆ ಆಯ್ತು. ನೋಡ್ರಿ ಸೊ ಈ ಥರ ಆಗೈತಿದ, ಈ ಥರ ಬಂದೈತಿ. ಸೊ ನೋಡಾಕರೆ ಚಲೋ ಕಾಣತೈತಿ ಕೇಕ್ ಹತ್ತಿನ. ಬಟ್ ಇನ್ನೂ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿದ್ಮೇಲೆ ನಿಮಗೆ ಇದ್ರದ್ದು ರಿವ್ಯೂ ಹೇಳ್ತೀನೋ ಹೆಂಗೆ ಆಗೈತೆ ಅಂತೇಳಿ. ಚಲೋ ಆಗೈತೆ ಅಂದ್ರೆ 100% ಮಾಡ್ಕೊಂಡು ತಿನ್ನಿರಿ ಇದನ್ನು. ಯಾಕಂದ್ರೆ ಸೊ ಬರೀ ಒಂದೇ ಆ್ಯಪಲ್ಗೆ ನೋಡ್ರಿ ಎಷ್ಟೆಲ್ಲ ಕೇಕ್ ಆಗೈತಿ. ಇನ್ನೂ ಆಗಿದ್ದು ಬಟ್ ನಾ ಅದು ಚೆಲ್ಲಿ ಬಿಟ್ನಿ ಅಲ್ಲಿ ಅರಣ ಇದು ಪೂರ್ತಿ ತುಂಬ್ತಿದ್ದಿಲ್ಲ ಆದ್ರೆ. ಬಟ್ ಅದು ಚೆಲ್ತ್ಲೆ ಅರಣ ಇದನ್ನತಿ ಇರಲಿ. ಸೊ ಯಾವಾಗಾದ್ರೂ ಒಂದ್ಸಲ ಎಡವಟ್ಟು ಆಕತಿ. ಬಟ್ ಎಡವಟ್ಟು ಮಾಡಲಾರ್ದು ಏನು ಕೆಲಸನೂ ಮುಂದಾಗಂಗಿಲ್ಲ ಅಂದ್ರೆ ಇನ್ನೇನು ಮಾಡೋದಾಕತಿ, ಅದು ಹೋಗ್ದಿಲ್ಲ ರೀ. ಸೊ ಇವಾಗ ಇದ್ರ ರಿಸಲ್ಟ್ ಹೇಳ್ತೀನಿ. ಸೊ ಓಪನ್ ಆವತ್ತಪ್ಪಿ 1 ಮಿನಿಟ್ ಓಪನ್ ಆವತ್ತು ನೋಡ್ನು. ಓ ಎಲ್ಲ ಕುಡ್ ಮತ್ತಲ್ಲ ಬಿಡುವದು
ಓಕೆ ಓಕೆ ವಾವ್ ವಾವ್ ನೋಡ್ರಿ ಎಷ್ಟು ಚಲೋ ಆಗೈತಿದೆ ನೋಡಕ್ವಿ. ಸೊ ಟೇಸ್ಟ್ ಮಾಡ್ತೀನಿ ಹೆಂಗಾಗೈತೆ. ನನಗಂತೂ ನಿಜವಾಗ್ಲೂ ಭಾಳ ಕ್ಯೂರಿಯಾಸಿಟಿ ಆಗೈತಿದ ತಿನ್ಬೇಕಂತೇಳಿ. ಸೊ ಮೈ ಗಾಡ್ ನೋಡೋಣ ಬಾಯಾಗ ನೀರು ಬರಾಕತ್ತವು. ಸೊ ಕೈ ತೊಳ್ಕೊಂಬರ್ತೀನಿ, ಕೈ ಎಲ್ಲ ಹೊಲಸಾಗೈತಿ, ಹೋಗಿ ಕೈ ತೊಳ್ಸ್ಕೊಂಬರ್ತೀನಿ. ಸೊ ನೋಡೋದು ಎಷ್ಟು ಕ್ಯೂಟಾಗಿ ಕಾಣಾಕತೈತಿ. ನನಗಂತೂ ಯಾವಾಗ ತಿನ್ನ ಅನ್ಸತೈತಿ. ಸೊ ಹ್ಯಾಪಿ ಬರ್ಡೇ ಟು ಮೀ ವಾವ್ ಹ್ಯಾಪಿ ಬರ್ಡೇ ಟು ಮೀ. ಸೊ ಇವತ್ತು ನನ್ನ ಬರ್ಡೇ ಇಲ್ಲ, ಬಟ್ ಆದ್ರೂ ಹಿಂಗೆ ಬಿಸಿ ವಾವ್ ಸೂಪರ್ ಐತಿ ಟೇಸ್ಟ್ ಅಂತೂ. ಸೊ ನಿಜವಾಗ್ಲೂ ನೀವು ಟ್ರೈ ಮಾಡಬೇಕು. ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟ್ ಐತಿ. ಬಾಯಾಗಂತೂ ಹಲ್ಲಿಲ್ದಾರ್ಗಂತೂ ಇದು ಬೆಸ್ಟ್ ಫುಡ್ ನೋಡ್ರಿ. ಹಲ್ಲಿಲ್ದಾರ್ಗಂತೂ ಪಟ್ 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 ಒಳಗೆ ಹೋಗ್ಬಿಡ್ತೈತಿ. ವಾವ್ ಸೊ ಶುಗರ್ ಚಾಕ್ಲೇಟ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಬೆಳೆಸ್ತೈತಿ. ಸೊ ನಾ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿದ್ರೆ ಇದು ಭಾಳ ಇದಕ್ಕೆ ಬೆಲೆಸ ಹತ್ತಾಕತೈತಿ. ಬಟ್ ಸೊ ನೀವೇನಾದ್ರೂ ಬೆಲೆಸಿದ್ದು ಚಾಕ್ಲೇಟ್ ಯೂಸ್ ಮಾಡಿದ್ರೆ ತೀರಾ ಜಾಸ್ತಿನೇ ಬೆಲೆಸಾಗ್ತೈತಿ. ಸೊ ಅದಕ್ಕೆ ಡಾರ್ಕ್ ಇದು ಚಾಕ್ಲೇಟ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಐತಿ. ಸೊ ನೀವು ಟ್ರೈ ಮಾಡ್ಕೊಂಡು ತಿನ್ಬೋದು ಮನ್ಯಾಗ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.